ಲಿವಿಂಗ್ ಎ ಸಿಂಪಲ್ ಲೈಫ್, ಸರಳವಾಗಿ ಜೀವನ ನಡೆಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಇಲ್ಲಿ ಕೇಳಿ. ಈ ಯುಗದಲ್ಲಿ ಜನರು ಹೆಚ್ಚು ಆಸ್ತಿ, ಸುಖಭೋಗ ಮತ್ತು ದೊಡ್ಡ ಕನಸುಗಳನ್ನು ಹಿಂಬಾಲಿಸುತ್ತಿದ್ದಾರೆ. ಆದರೆ ತುಂಬ ಮುಖ್ಯವಾದ ಸಂತೋಷ ಎಲ್ಲರೊಳಗಿಲ್ಲ. ಸಂತೋಷ ಅನ್ನುವುದು ಸರಳ ಜೀವನದೊಳಗೆ ಸಿಕ್ಕಿರುತ್ತದೆ. ಸರಳವಾದ ಬದುಕು ಮಾನಸಿಕ ಶಾಂತಿ, ಆಂತರಿಕ ತೃಪ್ತಿ ಮತ್ತು ಸಮತೋಲನವನ್ನು ತರುತ್ತದೆ. ತೃಪ್ತಿಯಿಂದ ಬದುಕಿ, ಲೈವ್ ವಿತ್ ಕಂಟೆಂಟ್ಮೆಂಟ್. ತಮ್ಮಲ್ಲಿರುವುದರಲ್ಲಿ ತೃಪ್ತಿ ಪಟ್ಟುಕೊಳ್ಳುವುದು ಸಂತೋಷದ ಮೊದಲ ಹಂತ. ಪ್ರತಿದಿನವೂ ಇದೀಗ ನನ್ನದಾಗಿದ್ದೇ ಸಾಕು ಎಂಬ ಮನೋಭಾವ ಬೆಳೆಸಿದರೆ ಮಾನಸಿಕವಾಗಿ ನಿಮಗೆ ಸಂತೋಷ ಎನಿಸುತ್ತದೆ. ಬಯಕೆಗಳನ್ನು ಕಡಿಮೆ ಮಾಡಿ, ರೆಡ್ಯೂಸ್ ಡಿಸೈರ್ಸ್. ಅನಗತ್ಯ ಬಯಕೆಗಳು ಮಾನವನಿಗೆ ಸದಾ ತೊಂದರೆ ನೀಡುತ್ತವೆ. ಕಡಿಮೆ ಬಯಕೆಗಳು ಎಂದರೆ ಕಡಿಮೆ ಒತ್ತಡ. ಅದು ನಿಮ್ಮನ್ನು ಸಂತೋಷದಿಂದ ಬಾಳಲು ಸಹಾಯ ಮಾಡುತ್ತದೆ. ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್. ನೀವು ಈಗ ಮಾಡುತ್ತಿರುವ ಕೆಲಸ ಎಷ್ಟು ಅಮೂಲ್ಯ ಎಂದು ತಿಳಿದುಕೊಳ್ಳಿ. ಪ್ರತಿದಿನ ಧನ್ಯತೆಯ ಅಭ್ಯಾಸ ಮಾಡಿದರೆ ಸಂತೋಷ ಒಂದು ನಿತ್ಯದ ಸಂಗತಿಯಾಗಿ ಪರಿಣಮಿಸುತ್ತದೆ. ಪ್ರಕೃತಿಯೊಂದಿಗೆ ಜೀವನ, ಕನೆಕ್ಟ್ ವಿತ್ ನೇಚರ್. ಸರಳ ಜೀವನದಲ್ಲಿ ಪ್ರಕೃತಿಯೊಂದಿಗೆ ಬೆರೆತು ಬಾಳುವುದು ಮಹತ್ವದ ಭಾಗ. ಪ್ರಾಕೃತಿಕ ಸೌಂದರ್ಯ ಸವಿದು ಬದುಕಿದರೆ ಮನಸ್ಸಿಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ. ನಿಜವಾದ ಸಂಬಂಧಗಳನ್ನು ಬೆಳೆಸಿ, ನರ್ಚರ್ ಮೀನಿಂಗ್ಫುಲ್ ರಿಲೇಶನ್ಶಿಪ್ಸ್. ಪೈಪೋಟಿಯ ಜಗತ್ತಿನಲ್ಲಿ ನಿಜವಾದ ಸ್ನೇಹ, ಕುಟುಂಬ ಹಾಗೂ ಸಂಬಂಧಗಳು ಬಹುಮೂಲ್ಯ. ಈ ಸಂಬಂಧಗಳಿಗೆ ಬೆಲೆ ಕೊಟ್ಟರೆ ನಿಮ್ಮ ಬದುಕು ಭರವಸೆಯೊಂದಿಗಿರುತ್ತದೆ. ಸರಳತೆ ಎನ್ನುವುದು ಕೊರತೆ ಅಲ್ಲ, ಅದು ಐಶ್ವರ್ಯದ ಮತ್ತೊಂದು ರೂಪ. ಸಂಪತ್ತು, ವೈಭವ ಇವೆಲ್ಲವಿಲ್ಲದಿದ್ದರೂ ಶುದ್ಧ ಮನಸ್ಸು, ಧನ್ಯತೆಯ ಮನೋಭಾವ ಮತ್ತು ಪ್ರಾಮಾಣಿಕ ಸಂಬಂಧಗಳೊಂದಿಗೆ ಸಂತೋಷದಿಂದ ಬಾಳಬಹುದು. ಸರಳ ಬದುಕು ಶಾಶ್ವತ ಸಂತೋಷಕ್ಕೆ ದಾರಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚು ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.